ಜೀವದ ಜೀವ ಎಂದೆಂದಿಗೂ ಜೀವಂತ. Like a force when you draw near, you won't see it coming. Bang bang, I'm in motion. Bang bang, I'm in ನಿಮಗೆ ರೀ ಎಷ್ಟೋ ಪೆನ್ ಐತೆ ಥ್ಯಾಂಕ್ಸ್. ನಾಳೆ ಮೂರೆರಡು ಜೊತೆ ಓದ್ಕಿದ್ಯಾ? ಮನೆಗೆ ಓದ್ಕೋಬೇಕು, ನೀನು ಓದ್ಕೊ. ನಾನು ಓದ್ಕೊಂಡು ನಾಳೆ ಎಕ್ಸಾಮ್ ಸಿಗ್ತೀನಿ. ಬಾಯ್ ಬಾಯ್. ಗಾಡಿ ಬರ್ತೀನಿ. ಮೂರೇಜ್ ಪಾಸ್ ಆಗಿಲ್ಲ? ಆಗಿದ್ದೀನಿ. ಎದಕ್ಕೆ ಹೋಗಿಲ್ಲ? ನಾನು ಅಪ್ಪ ಅವನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಓದ್ತೀನಿ. ಸರಿ, ನಾವು ಓದಕ್ ಹೊಂಟೀನಿ. ಒಳ್ಳೆ ಬರಾಕ 6 ವರ್ಷ ಆಗುತ್ತೆ. 6-7 ವರ್ಷ ಆಗುತ್ತಾ ಸಾನ್ವಿ? ಹ್ಞೂ ಚಾರ್ವಿಕ್. 6-7 ವರ್ಷ ನೀನು ಅಲ್ಲಿಗೆ ಹೋದ್ರೆ ನನ್ನ ಮರ್ತ್ರ? ಇಲ್ಲ ಚಾರ್ವಿ, ನಾ ಎಲ್ಲಿಗೆ ಹೋದ್ರೂ ನಿನ್ನ ಮರೆಯಲ್ಲ. ಈ ಕೀಚೇನ ಅಕಸ್ಮಾತ್ ನೀನ್ ನನ್ ಮರ್ತ್ರ? ನಾನು ಯಾವತ್ತೂ ನಿನ್ನ ಮರೆಯಲ್ಲ. ನೀನ್ ನನ್ನ ಮರೆಬಾರ್ದು ಅಂತಂದು ಈ ಕೀಚೇನ ಕೊಟ್ಟಿದ್ದೀನಿ. ಸರಿ, ನಾವು ಹೋಗಿ ಬರ್ತೀನಿ. ಯಾಕಲೇ ಚಾರ್ವಿಕ ದಿನ ಸಾಲಿ ಬರ್ತೀನಿ, ಸಾಲಿ ಬಿಟ್ಟು ನೀನು ಯಾರನ್ನ ಕಾಯ್ಕೊಂಡಿರ್ತೀನಿ? ಏನಿಲ್ಲಲ್ಲಿ ಧರ್ಮ ಸಾನಿ ಓದೋಕೆ ಹೋಗ್ಯಾಳಲ್ಲ, ನಾಳೆಲ್ಲ ಇವತ್ತು ಬರ್ತಲ್ಲ ಅಂತ ಇಲ್ಲಿ ಕಾಯ್ಕೊಂತೀನಿ. ಸರಿ ತಪ್ಪ, ಆಕೆ ಅಂತ ಬರಲ್ಲ, ನೀ ಕಾಯ್ ಬಿಡಲ್ಲ. ನಮ್ಮಪ್ಪ ಅಂಗಡಿ ಕಷ್ಟ ಓದ್. ಇವತ್ತೆಲ್ಲ ನಾಳೆ ಬರ್ತಲ್ಲಪ್ಪ, ನಾನು ಕಾಯ್ದಕ್ಕಾಯ್ತು.
5 ನಿಮಿಷ ಇರು, ಒಳ್ಳೆ ಹಚ್ತೀನಿ. ಚಾರ್ಯಕ್ ನಿಮ್ಮ ಹುಡುಗಿ ಬಂದವಳು ಈಗ ಊರಾಕ. ಹಾಂ ಹಾಂ ಈಗ ಬಂದವಳು. ಹಾಂ ಹೌದು. ಓಕೆ ಬಾಯ್. 7 ವರ್ಷ ಆಯ್ತು ಮೇಲೆ ಬರ್ತಾ ಇದ್ದಾಳೆ. ನಾನು ನೆನಪಲ್ಲಿ ಇದ್ದೀನೋ ಇಲ್ವೋ ನೆನ್ಪು ಮಾಡೋದು ನೋಡೋಣ. ಅಮ್ಮ ಸಾನ್ವಿ ಅಡೆ ಕೇಳಿ. ಅಣ್ಣ ಎದಕ್ಕಣ್ಣ? ಇಲ್ಲೇ ಪುರದ ಒಂದು ಸ್ವಲ್ಪ ಕೆಲಸ ಐತಮ್ಮ, ಕೆಲಸ ಮುಗಿಸ್ಕೊಂಡು ಬರ್ತೀನಿ. ನಾನು ನಿಮ್ಮ ಮನೆಗೆ ಹೋಗಿರ ಆಯ್ತಾ? ಯಾರು ನೀವು? ಆಯ್ ಸನ್ನಿ, ಹೇಗಿದ್ಯಾ? ಓದಕ್ಕೆ ಹೋಗಿದ್ದೆ, ಹೆಂಗಿತ್ತು ಓದು? ಹೌದು, ಓದಕ್ಕಿನ ಹೋಗಿದ್ದೆ, ಚೆನ್ನಾಗಿತ್ತು. ನೀವು ಯಾರು? ಯಾಕೆ ಸನ್ನಿ, ಯಾವುದು ನೆನಪಿಲ್ವಾ? ನಾನು ನೀನು 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಜೊತೆಲಿ ಓದಿದ್ವಿ. ಅದ್ಯಾವುದು ನೆನಪಿಲ್ವಾ ನಿನಗೆ? ಓದಿರತ್ತೇನು ನಿಜ, ಆದರೆ ನನಗೆ ನೀವು ಯಾರಂತ ಗೊತ್ತಿಲ್ಲ. ಸಾರಿ, ನಾವು ಬರ್ತೀನಿ. ಯಾವ ಬಂದ್ಯಾವ? ಆರಾಮದ್ಯಾ? ಹ್ಞೂ ಅಜ್ಜಿ, ಆರಾಮಿದ್ದೀನಿ. ಅಂಗಡಿ ಹೋಗ್ಬಿಡ್ತಾ? ಬಸ್ ಅಂಗಡಿಗೆ ಹೋಗ್ಬರೋಣ. ಅಕ್ಕ ಏನಾರು ಕೊಡ್ಸಿರ್ಬೇಕು. ಕೊಡಿಸ್ತೀನಿ. ಸನ್ನಿ ಸ್ವಲ್ಪ ನಿಂತ್ಕೊಳ್ಳಿ. ಯಾಕೆ ನಿಂತ್ಕೋಬೇಕು? ಯಾರು ನೀವು? ನಾನು ನೋಡ್ತಾ ಇದ್ದೀನಿ, ಮನೆ ಮುಂದೆ ಬರೋದು, ಹಿಂದೆ ಬರೋದು, ನಮ್ಮ ನೋಡಿ ನಗೋದು ಇದೆಲ್ಲ ಸರಿ ಕಾಣಲ್ಲ. ಮನೇಲಿ ಹೇಳ್ಬೇಕಾಗುತ್ತೆ. ಮನೇಲಿ ಹೇಳ್ತೀರಾ? ಹೇಳಿ. ಹಾಂ, 1ರಿಂದ 5ನೇ ಕ್ಲಾಸ್ವರೆಗೂ ಇಬ್ರು ಜೊತೆಲೇ ಓದಿ, ಜೊತೆಲೇ ಊಟ ಮಾಡಿ, ಜೊತೆಲೇ ಆಟ ಆಡಿ, ಇದೆಲ್ಲ ನೆನಪಿಲ್ಲ. ನಾನು ಹೆಂಗೆ ತಿಳಿಸಿಡ್ಬೇಕು ನಿನಗೆ? ನಾನೇ ನಿನ್ನ ಫ್ರೆಂಡು ಚಾರ್ವಿಕ್ಕು ಅಂತ? ನೀವು ಚಾರ್ವಿಕ್ಕೋ ಯಾರೋ ನನಗೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಮದುವೆ ಫಿಕ್ಸ್ ಮಾಡ್ತಿದ್ದಾರೆ, ನಾವು ಹೋಗ್ತೀವಿ. ತುಂಬ ಕಷ್ಟ ಇದೆ ಗುರು ಇವನು ಪಡ್ಕೊಳ್ಳೋದು. 1ರಿಂದ 5ನೇ ಕ್ಲಾಸ್ವರೆಗೂ ಜೊತೆಲೇ ಓದಿ, ಜೊತೆಲೇ ಬೆಳೆದು, ಜೊತೆಲೇ ಆಟ ಆಡಿ, ನನ್ನೇ ಯಾರು ಅಂತ ಹೇಳಿ ಇವಳು ನೆನಪಿಗೆ ಅಂತ ಒಂದು ಕೀಚೈನ್ ಕೊಟ್ಟಿದ್ದೆ, ಅದು ಕೂಡ ನನ್ನ ಹತ್ರ ಇಲ್ಲ. ಆ ಕೀಚೈನ್ ಸಿಗಲ್ಲ, ಇವಳು ಸಿಗಲ್ಲ. ಹಲೋ 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 ಅಣ್ಣ, ನಮಸ್ತೆ. ನಮಸ್ತೆ ಅಣ್ಣ. ಅಣ್ಣ ಹೇಳ್ರಿ. ಹೆಣ್ಣು ನೋಡಕ್ ಹೇಳಿದ್ರು ಮೊನ್ನೆ ಬರಕಾಗಿಲ್ಲ ಅಣ್ಣ. ಅಣ್ಣ ಅದೇ ನಾಳೆ ಬರ್ತೀವಿ, ರೆಡಿ ಆಗ್ತೀವಪ್ಪ. ಬರ್ರಿ ಅಣ್ಣ, ಸಂತೋಷ ಆತ. ಬರ್ರಿ ಬರ್ರಿ ಬರ್ರಿ, ನಾಳೆ ಬರ್ರಿ ಬರ್ರಿ. ಸಂಜೆಯಿಂದ ನಾಳೆ ಬರ್ತೀವಿ. ಸಂಜೆವ ಅಂಗಡಿಗಳೆಲ್ಲ ಬಂದಿಲ್ಲ. ಸನ್ನಿ
ಅಣ್ಣ ಮತ್ತೇನಮ್ಮ ಹೋಗಂದ ಅಂಗಡಿಗೆ? ಹೋಗಿ ಬಂದೆ. ಅಲ್ಲಮ್ಮ ಮೊನ್ನೆ ನಿನಗೆ ಹೇಳಿದ್ದಲ್ಲ ಪೆನ್ ನೋಡಕ್ ಬರ್ತಾರ ಅಂತ ಹೇಳಿ, ಹೌದಣ್ಣ. ಅವ್ರು ಬರ್ಲಿಲ್ಲ, ಏನೋ ಕೆಲ್ಸಿತ್ತು ಅಂತ ಹೇಳಿ. ನಾಳೆ ಬರ್ತಾರಮ್ಮ, ರೆಡಿ ಆಗ್ಬೇಕೆ ನಾಳೆ? ಹ್ಮ್. ಯಾಕ್ಲೆ ದಿನ ನಾ ಕುಡಿಯೋಕ್ ಕುಂತಾಗ ನಿನ್ಗೆ ಕೊಟ್ರೆ ನಿನ್ನೆ ಕುಡಿತಿದ್ದಿಲ್ಲ, ಇವತ್ತು ಯಾಕೆ ಕುಡಿಯೋಕ್ ಕುಂತಿ? ಏನಾಗಿದೆ ನಿಂಗೆ ಇವತ್ತು? ಅಲ್ಲಲ್ಲೇ ಧರ್ಮ 5 ವರ್ಷ ಜೊತೆಗೆ ಹೋದ್ಲು, ಇವಾಗ 7 ವರ್ಷ ಆಯ್ತು ಆಕೆ ಸಾಲಿ ಕಲಿಯಕ್ಕೆ ಬೇರೆ ಕಡೆ ಹೋಗಿ. ಇವಾಗ ಊರಿಗೆ ಬಂದ, ಬೆಳಗ್ಗೆ ಅಂಗಡಿ ಹತ್ರ ಬಂದಿದ್ದು, ಹೋಗಿ ಮಾತಾಡಿಸಿ ನಾನೇ ನಿನ್ನ ಚಾರ್ವಿಕ್ ಅಂತ ಹೇಳಿದೆ. ನೋಡಿ ನನಗೆ ಚಾರ್ವಿಕ್ ಯಾವುದೂ ನನಗೆ ನೆನಪಿಲ್ಲ. ನಮ್ಮ ಮನೇಲಿ ನನಗೆ ಮದುವೆ ಫಿಕ್ಸ್ ಮಾಡಕೈತೆ. ಇನ್ನೊಂದು ಸಾರಿ ನನ್ನ ಎದುರಿಗೆ ಬರಬೇಡ ಅಂತ ಹೇಳಿದ್ಲು, ಅದ ಕಾರಣಕ್ಕೋಸ್ಕರ ಕುಡಿಯಕೈತಿ ನೋಡಿ. ಅವತ್ತು ನೀ ಹೇಳಿದಿಲ್ಲ ಅದಕ್ಕೆ ಕುಡಿಯಕೈತಿ ಅಂತ ಕೇಳಿದಿಲ್ಲ, ಅದಕ್ಕೆ ಕುಡಿಯಕೈತಿ ನೋಡಿ. ಅವತ್ತು ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ. ಲೇಪಿ ಕುಡಿದ್ರೆ ಯಾವ ಪ್ರಾಬ್ಲಮ್ಮು ಸಾಲ್ವ್ ಆಗಲ್ಲ, ನೆನಪು ಮಾಡಿಸ್ಬೇಕು. ಏನಂತ ನೆನಪು ಮಾಡಿಸ್ಬೇಕಲೆ? ಆಕೆ ಊರಿಗೆ ಬಂದಾಗ್ಲಿಂದ ಆಕೆ ಬೆನ್ನಿಂದ ಸುತ್ತೋದು, ಅವ್ರ ಮನೆ ಮುಂದೆ ಸುತ್ತಾಡೋದು, ಸುತ್ತಾಡಿ ನನಗೆ ಸಾಕಾಗೈತಿ. ಏನು ನೆನಪು ಮಾಡಿಸಿದ್ರು ಕೂಡ ನೆನಪಾಗೋದು. ನಾ ಏನು ಮಾಡ್ಬೇಕು ಹೇಳಿ? ನಾನು ನೋಡೋಕತ್ತೀನಿ, ಆಕೆ ಓದಾಗಿದ್ದ ಒಳ್ಳೆ ಬರೋವರೆಗೂ ಇಲ್ಲೇ ತಾಕಿಂತ ಕುಂತಿ. ಆಕೆ ಓದಕ್ಕೆ ಹೋಗಿ ಬಂದ್ರೂ ಕೂಡ ಅವಳ ಹಿಂದೆ ಅಡ್ಡಾಡಿ ಅರ್ಥ ಮಾಡಿಸಿದ್ನ ಅರ್ಥ ಆಗೋಲ್ತಲ್ಲ ಅವಳಿಗೆ. ಆಕೆಗೆ ಹಳೇದನ್ನ ನೆನಪು ಮಾಡಿಸ್ಬೇಕಂತಂದೇಳಿ ಆಕೆಯಿಂದ ಅಡ್ಡಾಡಿ ಸಾಕಾಗೆ ಕುಡಿಯಕತ್ತೀನಿ ನೋಡಿ ನಾನು. ಹೌದ್ರಿ, ಆಕೆ ಓದಕ್ಕೆ ಹೋಗೋ ಜನ ನಿಮ್ಗೆ ಏನೋ ಕೊಟ್ಲಲ್ಲ, ನೆನಪೈತೇನ ಅದು? ಅದೇನಲ್ಲಪ್ಪ, ಹೋಗೋ ದಿವಸ ಒಂದು ಕೀಚನ್ ಕೊಟ್ಟಿದ್ವಿ, ಆ ಕೀಚನ್ ಕಳ್ದ. ಆ ಕೀಚೇನು ಸಿಗಲ್ಲ, ಆಕೆ ನಾ ಪಡೆದ್ಕೊಳಕ್ಕಾಗಲ್ಲ. ಆ ಕೀಚೇನು ಸಿಗಲ್ಲ, ಆಕೆ ನಾ ಪಡೆದ್ಕೊಳಕ್ಕೂ ಆಗಲ್ಲ. ಆ ಕೀಚೇನು ಸಿಗಲ್ಲ, ಆಕೆ ನಾ ಪಡ್ಕೊಳಕ್ಕಾಗಲ್ಲ. ನಿಮ್ಮ ಅಪ್ಪರ ಎಲ್ಲಿಗೋರಿ? ಇಲ್ಲ, ಅಪ್ಪರ ಹೊಲಕ್ಕೆ ಹೋಗಿದ್ರು. ಹೊಲಕ್ಕೆ ಹೋಗಿದ್ರ? ಅಪ್ಪರೇ ಬಂದ್ರಿ. ಬಂದ್ರ? ಅಪ್ಪಾಜಿ ಬರ್ರಿ, ಅಪ್ಪಾಜಿ ಬೀಗ ಕೂಡ ಅಪ್ಪಾಜಿ. ಏನಪ್ಪ ಚಕಪ್ಪನ ಹೊಲಕ್ಕೆ ಹೋಗಿದ್ಯಾ? ಹೊಲಕ್ಕೆ ಹೋಗಿದ್ವಿ. ಏನ್ ಮಾಡಿದ್ರವ? ಹೊಲ ನೀರು ಇಡಕ್ಕೆ ಹೋಗಿದ್ವಿ. ಮಳೆ ಪಳಿ? ಮಳೆ ಇಲ್ಲಪ್ಪ. ತೊಗರಿ ಬಿತ್ತೀರ? ತಗೊಳ್ಳಿ. ಅಮ್ಮ ಕರೆನಪ್ಪ ನೋಡ್ತಾರ? ಸರಿ, ನಾ ಕರಿತಿದ್ದೆ. ಬಾಯರಮ್ಮ, ಬಾಯವ್ವ. ದುರ್ಗಪ್ಪ ನೋಡ್ರಿ, ಏನಾದ್ರು ಕೇಳಿದ್ರೆ ಕೇಳ್ರಿ. ನಿನ್ನ ಹೆಸರು ಏನಮ್ಮ? ಶಾಲಿ ಓದ್ತೇನಮ್ಮ? ಎಷ್ಟನೇ ಕ್ಲಾಸ್? ಸೆಕೆಂಡ್ PUC. ನಿಮ್ಮಪ್ಪ ನಿಮ್ಮ ಅವ್ವ? ನಿಮ್ಮ ಅಣ್ಣ, ನಿಮ್ಮ ತಂಗಿ, ಅಕ್ಕ? ಅಣ್ಣ ಅದಾರ್ರಿ, ಅಕ್ಕ ಐತಿ. ಹಾಂ, ಶೇಖಪ್ಪ, ನಾವು ಕೇಳಿದ್ವಿ, ನೀವು ಕೇಳ್ರ ಮುಡುಗ್ರ. ಮತ್ತೆ ಏನಾರು ಕೇಳೋದಿದ್ರ? ಏನಪ್ಪ ನಿನ್ನ ಹೆಸರು? ವಿಶ್ವನಾಥ್ ಅಂತ. ಏನು ಕೆಲಸ ಮಾಡ್ದೆ? ಗೌರ್ಮೆಂಟ್ ಎಂಪ್ಲಾಯ್. ಹೊಲಪ್ಪ? ಹೊಲ ಎಂಟೆಕ್ರಿ. ಅಣ್ಣ ತಮ್ಮಳು? ಇಬ್ಬರದಿ. ಮನೆ ಒಂದೈತಿ. ಆಯ್ತಮ್ಮ, ಒಳಗೂ ಬರೋಣಪ್ಪ ನಾವು.
ಹೇಯ್ ಏನ್ರಿ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ಹೊಟ್ಟೆಗೆ ಏನ್ ತಿಂತೀರಾ? ಮನೇಲಿ ಹೇಳಿ ಒದಿಸ್ಬೇಕಾ ನಿಮ್ಗೆ? ಥು. ಸರಿ ಸಾನಿ, ನಾನಂತರೂ ನಿನಗೆ ನೆನಪಿಲ್ಲ. ಈ ಕೀಚನ್ ನೀನೇ ಕೊಟ್ಟಿದ್ದು, ಇದಾದ್ರೆ ನೆನಪಿದೆಯಾ ಇಲ್ವಾ? ಈ ಕೀಚೇನ್ ಅಕಸ್ಮಾತ್ ನೀನ್ ನನ್ ಮರ್ತ್ರ ನಾನು ಯಾವತ್ತೂ ನಿನ್ನ ಮರೆಯಲ್ಲ. ನೀನ್ ನನ್ನ ಮರಿಬಾರ್ದು ಅಂತಂದು ಈ ಕೀಚೆನ ಕೊಟ್ಟಿದ್ದೀನಿ. ಸರಿ, ನಾ ಹೋಗಿ ಬರ್ತೀನಿ, ಬಾಯ್. ಚಾರ್ವಿಕ್, ಇಷ್ಟು ದಿನ ನನ್ನ ಹಿಂದೆ ಬಿದ್ದು ಬಯಸ್ಕೊಳ್ಳೋ ಬದಲು ಈ ಕೀಚೇನ್ ಅವತ್ತೇ ತೋರಿಸಿದ್ರೆ ಗೊತ್ತಾಗ್ತಿರ್ಲಿಲ್ಲ ನನ್ಗೆ ಯಾರಂತ. ಸಾನಿ, ಈ ಕೀಚನ್ ನಿನ್ಗೆ ಆವತ್ತೇ ತೋರಿಸ್ತಿದ್ದೆ. ನೀನು ಯಾವತ್ತು ನಮ್ಮ ಊರಿಗೆ ಬಂದೆ ಆವತ್ತು ನಿನ್ನ ನೋಡೋ ಅರ್ಜೆಂಟಲ್ಲಿ ಈ ಕೀಚನ್ ಕಳೆದೋಗಿದ್ದು ಇವತ್ತು ತಾನೇ ಸಿಕ್ಕಿದೆ.